ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ತಾಂಡವ್ ಮಂಟಪದಲ್ಲಿ ಕೂತ್ಕೊಂಡು ಏನು ಭಾಗ್ಯ, ಏನು ಯೋಚನೆ ಮಾಡ್ತಿದ್ಯಾ? ನಿನಗೆ ಬೇರೆ ಆಪ್ಷನ್ನೇ ಇಲ್ಲ, ಕೊನೆಯದಾಗಿ ನೀನು ನನ್ನೇ ಮದುವೆ ಆಗಲೇಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಜೋರಾಗಿ ನಗಾಡ್ತಾಳೆ. ಏನು ತಾಂಡವರೇ, ಗಾಬರಿ ಆಯ್ತಾ? ಇಟ್ಸನ್ಯ ಖುಷಿಯಾಗಿದ್ರಿ, ಈಗ ನನ್ನ ಒಂದು ನಗು ನೋಡೇ ನಿಮಗಿಷ್ಟು ಗಾಬರಿ ಆಯ್ತಾ? ನೀವೆಷ್ಟು ನೀಚ ಮನುಷ್ಯ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ನೀವು ಚಾಪೆ ಒಳಗೆ ನೂರಿದ್ರೆ ನಾನು ರಂಗೋಲಿ ಒಳಗೆ ನೂರೋಳು. ನಾನು ಯಾವಾಗ ಶ್ರೇಷ್ಠನ ಮದುವೆಗೆ ಕರಿಬೇಕು ಅಂತ ಹೇಳ್ತಿದ್ನ ಆವಾಗೇ ನೀವು ಅವಳ ಮೇಲೊಂದು ಕಣ್ಣು ಇಟ್ಟಿರ್ತೀರಾ, ಈ ಥರ ಒಂದು ಮಾಡ್ತೀರಾ ಅಂತ ನಂಗೆ ಚೆನ್ನಾಗೇ ಗೊತ್ತುಂಟು. ಅದಕ್ಕೆ ನಾನು ವ್ಯವಸ್ಥೆ ಒಂದು ಮಾಡಿದ್ದೆ ಅನ್ನೋಷ್ಟೊತ್ತಿಗೆ ಕಿಶನ್ ಅಲ್ಲಿ ಬಂದು ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಯಿತು, ಅಣ್ಣಂಗೆ ಆ ಅಡ್ರೆಸ್ನ ಕಳಿಸಿದ್ದೀನಿ ಅಂತ ಹೇಳ್ತಾನೆ. ಹೇಳಿ ಈ ಕಡೆ ಬರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶ್ರೇಷ್ಠ ಬರ್ತಾಳೆ ಅಂತ ಭಾಗ್ಯ ಹೇಳ್ತಾಳೆ. ಅಷ್ಟೊತ್ತಿಗೆ ಅಯ್ಯೋ ಬೇಡ ಬೇಡ ಭಾಗ್ಯ, ನೀನು ಹಂಗೆಲ್ಲ ಮಾಡಬೇಡ, ನೀನು ಈಗ ಈ ನನ್ನ ಮುಖವಾಡನ ಕಳಚಿ ಆ ಭಾಗ್ಯ, ಬೇಡ ಭಾಗ್ಯ ಅಂತ ಕೈ ಮುಕ್ಕೊಂಡು ಜೋರಾಗಿ ತಾಂಡವ್ ನಗಾಡ್ಬಿಡ್ತಾನೆ. ಏನು ಭಾಗ್ಯ, ಹಿಂಗೆಲ್ಲ ಆಗುತ್ತೆ ಅಂತ ನೀನು ಅಂದ್ಕೊಂಡಿದ್ಯಾ? ನೀನು ರಂಗೋಲಿ ಕೆಳಗೆ ನೂರಿದರೆ ನಾನು ಭೂಮಿ ಒಳಗೇ ನೂರೋನ್ ಕಣೆ. ನೀನೇನು ಅಂತ ನನಗೆ ಗೊತ್ತುಂಟು, ಹಾಗಾಗಿ ನಾನು ಜನನ ಇಟ್ಟಿದ್ದೀನಿ ಅಂತ ಅಷ್ಟೊತ್ತಿಗೆ ಫೋನ್ ಮಾಡಿ, ನೋಡಿ ಅವಳನ್ನ ಹುಡ್ಕೊಳಕ್ಕೆ ಒಬ್ಬ ಈಗ ಬರ್ತಾನೆ, ಅವನನ್ನ ಸುಮ್ಮನೆ ಬಿಡಬೇಡಿ, ಅಲ್ಲೇ ಅವಳನ್ನ ಮುಗಿಸ್ಬಿಡಿ ಅಂತ ಈ ಕಡೆ ತಾಂಡವ್ ರೋಡಿಗಳಿಗೆ ಹೇಳ್ತಾರೆ. ಈ ಕಡೆ ಭಾಗ್ಯಂಗೆ ತುಂಬ ಶಾಕ್ ಆಗಿಬಿಡುತ್ತೆ. ಅಳ್ತಾ ಇರ್ತಾಳೆ. ಈಗ ಗೊತ್ತಾಯ್ತಾ ಎಮ್ಮೆ, ನೀನು ಏನು ಮಾಡಿದ್ರು ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಕಣೆ, ಇವತ್ತು ನನ್ನ ಜೊತೆ ನಿನ್ನ ಮದುವೆ ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಧರ್ಮ ಜನಗಳ ಜೊತೆ ಎಲ್ಲ ಖುಷಿಯಾಗಿ ಮಾತಾಡ್ತಿರ್ತಾನೆ. ಅಷ್ಟೊತ್ತಿಗೆ ಕುಸುಮ ಬಂದು, ಮಾತ್ರೆ ತಗೊಂಡ್ರೆ ನಿಮಗೇನಾದ್ರು ಬೇಕು ಅಂದರೆ ಹೇಳಿ, ನಾನು ತಂದು ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲ, ಭಾಗ್ಯ ಎಲ್ಲ ಕೊಟ್ಟಿದ್ದಾಳೆ, ನೀನು ಖುಷಿಯಾಗಿದ್ದೆಲ್ಲ, ನೀನು ಈ ಮದುವೆನ ಒಪ್ಕೊಂಡಿದ್ದೆಲ್ಲ ನನಗಷ್ಟೇ ಸಮಾಧಾನ, ಬೇರೆ ಏನೂ ಇಲ್ಲ. ಇಲ್ಲ ರೀ, ಒಳ್ಳೆ ರೀತಿಲೇ ಮದುವೆ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾಳೆ. ಈ ಕಡೆ ಕುಸುಮ ಮಂಟಪದಲ್ಲಿದ್ದ ಭಾಗ್ಯ ನೋಡಿ, ಇನ್ನೂ ಆದಿ ಬರಲಿಲ್ವಾ ಅಂತ ಕನಸನ್ನೆಲ್ಲ ಹೇಳ್ತಾಳೆ. ಇಲ್ಲ ಅಂತ ಹೇಳ್ತಾರೆ. ಎಲ್ಲಿ ಶ್ರೇಷ್ಠ ಅಂತ ಕೇಳ್ತಾಳೆ. ಅವಳು ಬರಲ್ಲ ಅಂತ ಹೇಳ್ತಾಳೆ. ಈ ಕಡೆ ಕುಸುಮಂಗೆ ಗಾಬರಿ ಆಗ್ತಾ ಹೋಗುತ್ತೆ. ಈ ಕಡೆ ತಾಂಡವು ಶ್ರೇಷ್ಠನ ಹುಡ್ಕೊಂಡು ಬರ್ತಿರ್ತಾನೆ. ಕಿಶನ್ ಹೇಳಿದ್ದು ಲೊಕೇಶನ್ ಇದೆ ಅಲ್ವಾ ಅಂತ ನೋಡೋತ್ತಿಗೆ ಶ್ರೇಷ್ಠನ ಅಲ್ಲಿ ಹಗ್ಗದಲ್ಲಿ ಕಟ್ಟಾಕಿರ್ತಾರೆ. ಬಾಯಿಗೆ ಬಟ್ಟೆನೂ ಮುಚ್ಚಿರ್ತಾರೆ. ಬಂದು ಶ್ರೇಷ್ಠನ ಬಿಡಿಸ್ತಾರೆ. ತಾಂಡವರೇ ಥ್ಯಾಂಕ್ಸ್, ನನ್ನನ್ನು ಬಿಡಿಸಿದ್ರಲ್ಲ, ಸರಿ ಸರಿ, ಫಸ್ಟ್ ನಾವು ಇಲ್ಲಿಂದ ಹೋಗೋಣ ಶ್ರೇಷ್ಠ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹಿಂದೆಯಿಂದ ರೌಡಿ ಒಬ್ಬ ಚಾಕ್ ಇಟ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ಕಾಮತ್ ಅವರು ಕಿಶನ್ ಆದಿ ಎಲ್ಲೋ ಇನ್ನೂ ಬಂದಿಲ್ಲ ಅಂದಾಗ, ತಡೀರಿ ಅಪ್ಪ ಒಂದು ಸ್ವಲ್ಪ, ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ಫೋನ್ ಮಾಡಿದರೆ ಫೋನ್ ತಾಗ್ತಾನೆ ಇರಲ್ಲ. ಅಷ್ಟೊತ್ತಿಗೆ ಏನಾಯ್ತು? ಇಲ್ಲ ಅಪ್ಪ, ಫೋನೇ ಹೋಗ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ, ಇನ್ನೊಂದ್ಸಲ ಟ್ರೈ ಮಾಡು ಅಂತ ಕಾಮತ್ ಅವರು ಹೇಳ್ತಾರೆ. ಸರಿ ಅಂತ ಕಿಶನ್ ಮತ್ತೆ ಫೋನ್ ಮಾಡ್ತಿರ್ತಾನೆ. ಈ ಕಡೆ ಮೀನಾಕ್ಷಿ, ಅಯ್ಯೋ ಇಷ್ಟು ತನಕ ಖುಷಿ ಖುಷಿಯಾಗಿದ್ದರು, ಈಗ ಇಷ್ಟು ಟೆನ್ಷನ್ ಆಗಿದ್ದಾರಲ್ಲ, ಏನಾಗಿರ್ಬೋದು ಅಂತ ಮೀನಾಕ್ಷಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಪುರೋಹಿತರು ಬನ್ನಿ ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯಿತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುನಂದ ಮತ್ತು ತನ್ವಿ ಬಂದು ಎಲ್ಲರಿಗೂ ಅಕ್ಷತೆ ಕೊಟ್ಟು ತಾಳಿನ ಗುರು ಹಿರಿಯರಿಗೆ ನಮಸ್ತೆ ಮಾಡಿಸಿ ತರ್ತಾಳೆ. ಅಷ್ಟೊತ್ತಿಗೆ ತಾಂಡವ್ ಇದ್ದಾನೆ. ಅತ್ತೆ ಅತ್ತೆ ಬೇಗ ಬನ್ನಿ, ಮುಹೂರ್ತ ಟೈಮ್ ಆಗುತ್ತೆ, ತಾಳಿನ ತಗೊಂಡು ಬನ್ನಿ, ಅಪ್ಪ ಅಮ್ಮ ಬೇಗ ಬನ್ನಿ ಅಂತ ಈ ಕಡೆ ತಾಂಡವ್ ಎಲ್ಲರನ್ನ ಕರಿತಾ ಇರ್ತಾನೆ. ಈ ಕಡೆ ಮೀನಾಕ್ಷಿ, ಇವರೆಲ್ಲ ಯಾಕೆ ಇಷ್ಟು ಟೆನ್ಷನಲ್ಲಿದ್ದಾರಲ್ಲ, ಏನಾದ್ರು ಮದುವೆ ನಿಲ್ಸೋಕ್ಕೇನಾದ್ರು ಪ್ಲ್ಯಾನ್ ಮಾಡ್ತಿದ್ದಾರಾ ಅನ್ನೋಷ್ಟೊತ್ತಿಗೆ ಸುನಂದ ಅಲ್ಲಿ ಅಕ್ಷತೆ ಮತ್ತು ತಾಳಿನ ತರ್ತಾಳೆ. ಪೂಜಂಗೆ ಹೇಳ್ತಾಳೆ, ನಿಮ್ಮ ಅಕ್ಕನಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಆಶೀರ್ವಾದ ಮಾಡೇ ಅಂತ ಹೇಳ್ತಾಳೆ. ಹ್ಞೂ ಅಂತ ಅವಳು ಆದಿ ಬ್ರದರ್ನೇ ಕಾಯ್ತಾ ಹಿಂದೆ ನೋಡ್ತಾ ನೋಡ್ತಾ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಗುಂಡಣ್ಣ ಹೇಳ್ತಾನೆ, ಅಜ್ಜಿ ನೀವೇ ತಾನೇ ಹೇಳಿದ್ದು ಈ ಮದುವೆ ನಿಲ್ಲುತ್ತೆ, ಆದಿ ಅಂಕಲ್ ಜೊತೆ ಮದುವೆ ಆಗುತ್ತೆ ಅಂತ, ನೋಡಿದರೆ ಹೀಗೆಲ್ಲ ಆಗ್ತುಂಟಲ್ಲ ಅಂತ ಹೇಳ್ತಾನೆ ಗುಂಡಣ್ಣ. ಏನೋ ಗುಂಡಣ್ಣ, ನನಗೂ ಗೊತ್ತಾಗ್ತಿಲ್ಲ ಅಂತ ಕುಸುಮ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, ಯಾಕೆ ದೇವ್ರೆ ಈ ಥರ ಅಗ್ನಿ ಪರೀಕ್ಷೆ ಕೊಡ್ತಾ ಇದೀಯಾ? ನಾನು ಎಲ್ಲದು ಒಳ್ಳೆ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಈ ಥರ ಆಗ್ತುಂಟಲ್ಲ, ನನಗೆ ಸಹಾಯ ಮಾಡ್ತೀನಿ ಅಂತ ಆದಿ ಹೋಗಿದ್ದಾರೆ, ಆದರೆ ಆದಿಯವರಿಗೆ ಏನಾದ್ರು ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಧರ್ಮ ಇದ್ದವನು, ಯಾಕೆ ಮಕ್ಕಳೇ ಏನಾಯಿತು, ಏನೋ ಯೋಚನೆ ಮಾಡ್ತಿದ್ದೀಯಲ್ಲ ಅಂತ ಭಾಗ್ಯನ ಕೇಳ್ತಾನೆ.
ಇಲ್ಲ ಮಾವ, ಆದಿಯವರು ಬರ್ತೀನಿ ಅಂತ ಹೇಳಿದರು, ಇನ್ನೂ ಬರಲಿಲ್ಲಲ್ವಾ, ಅದನ್ನು ನೋಡ್ತಿದ್ದೆ ಅಂತ ಹೇಳ್ತಾರೆ. ಹೌದು ಆದಿ ನಿಂಗೆ ಒಳ್ಳೆ ಸ್ನೇಹಿತ ಇರ್ಬೋದು, ಆದರೆ ಇದು ಒಳ್ಳೆ ಮುಹೂರ್ತ ಅಮ್ಮ. ಅವನಿಗೋಸ್ಕರ ಮುಹೂರ್ತನ ಮುಂದೂಡೋಕ್ಕಾಗಲ್ಲಲ್ಲ. ಮದುವೆ ಒಂದಾಗಲಿ, ಅವನು ಬಂದೇ ಬರ್ತಾನೆ ಅಂತ ಹೇಳ್ತಾರೆ ಧರ್ಮ ಅವರು. ಈ ಕಡೆ ಮೀನಾಕ್ಷಿನೂ ಹೇಳ್ತಾಳೆ, ಮುಹೂರ್ತನ ಮುಂದೂಡೋದು ಬೇಡ, ಅದು ಅಪಶಕುನ. ಭಾಗ್ಯ, ನೀನು ಯಾರಿಗೂ ಕಾಯೋದು ಬೇಡ, ಈಗ ಮದುವೆ ಆಗು ಅಂತ ಹೇಳ್ತಾರೆ. ಭಾಗ್ಯ ತುಂಬ ಯೋಚನೆ ಮಾಡಿ, ತಾಂಡವರೇ, ನಾನು ಇಷ್ಟು ವರ್ಷದಲ್ಲಿ ನಿಮ್ಮನ್ನು ಯಾವತ್ತೂ ಏನೂ ಕೇಳಲಿಲ್ಲ, ಆದರೆ ಇವಾಗ ಕೇಳ್ತಿದ್ದೀನಿ, ಒಂದು ಈಡೇರಿಸ್ತೀರಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ತಾಂಡವ್, ಹೇಳು ಭಾಗ್ಯ, ಟ್ರೈ ಮಾಡ್ತೀನಿ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ. ಅಷ್ಟೊತ್ತಿಗೆ ಆದಿಯವರಿಗೆ ಏನೂ ಆಗಬಾರ್ದು ತಾಂಡವರೇ ಅಂತ ಹೇಳ್ತಾರೆ. ಅಯ್ಯೋ ಭಾಗ್ಯ, ಅದೇ ಕಷ್ಟ ಆಗುತ್ತೆ, ಅಲ್ಲಿದ್ದಾರಲ್ಲ ರೌಡಿಗಳು, ನಾನು ಹೇಳೋದಕ್ಕಿಂತ ಮುಂಚೆ ಸರಿಯಾಗಿ ಮಾಡ್ತಾರೆ, ನಾನು ಏನು ಹೇಳ್ತೀನೋ ಹಾಗೇ ಮಾಡ್ತಾರೆ. ಅಯ್ಯೋ ಅದೊಂದು ಮಾತ್ರ ಆಗಲ್ಲ ಭಾಗ್ಯ ಅಂತ ಈ ಕಡೆ ತಾಂಡವ್ ಹೇಳ್ತಾನೆ. ಪ್ಲೀಸ್ ಆದಿಯವರಿಗೆ ಏನೂ ಆಗಬಾರ್ದು ಅಂತ ಕೇಳುವಾಗ, ಫಸ್ಟು ನೀನು ನನ್ನ ಕೈಲಿ ತಾಳಿ ಕಟ್ಸ್ಕ, ಆಮೇಲೆ ನೋಡೋಣ ಅನ್ನೋಷ್ಟೊತ್ತಿಗೆ ಸುನಂದ ಕೇಳ್ತಾಳೆ, ಏನು ತಾಂಡವ್, ಆ ಭಾಗ್ಯನ ಹತ್ರ ಏನೋ ಮಾತಾಡ್ತಿದ್ದೀರಾ ಅಂದಾಗ, ಏನಿಲ್ಲ ಅತ್ತೆ, ಇಷ್ಟು ಸಮಯ ಆಗಿದ್ದ ತಪ್ಪಿಗೆ ಭಾಗ್ಯನ ಹತ್ರ ಸಾರಿ ಕೇಳ್ತಿದ್ದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ತನ್ಮೆ ಇದ್ದವಳು, ಅದೆಲ್ಲ ಮರ್ತೆ ತಾನೇ ಅಮ್ಮ ಈ ಮದುವೆಗೆ ಒಪ್ಪಿದ್ದು ಅಲ್ವಾ ಅಮ್ಮ ಅಂದಾಗ, ಭಾಗ್ಯ ಹೌದು ಅಂತ ಹೇಳ್ತಾಳೆ. ಪುರೋಹಿತರು ಹೇಳ್ತಾರೆ, ಹೀಗೆ ಮಾತಾಡ್ತಾನೆ ಇರ್ತೀರಾ ಅಥವಾ ತಾಳಿನೂ ಕಟ್ತೀರಾ ಅಂತ, ಹೂ ಕೊಡಪ್ಪ ಅಂತ ಗುಂಡಣ್ಣಂಗೆ ಕೇಳ್ತಾರೆ. ಇಬ್ಬರು ಹಾರನ ಬದಲಾಯಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ತಾಳಿ ಕಟ್ಟಪ್ಪ ಅಂತ ತಾಂಡವ್ಗೆ ತಾಳಿನ ಕೊಡ್ತಾರೆ. ಅಷ್ಟೊತ್ತಿಗೆ, ಇವಾಗ ನಿನಗೆ ತಾಳಿ ಕೊಡ್ತೀನಿ, ನಿನ್ನ ಜೀವನ ಇಲ್ಲಿಗೆ ಫಿನಿಶ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ಶ್ರೇಷ್ಠ ಬಂದು, ನಿಲ್ಲಿಸಿ ಈ ಮದುವೆನ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.